ಸರ್ಕಾರ ಬಿಸಿಟ ಕೊಡ್ತಾ ಇದ್ವಿ ಸರ್. ನಾವು 96ರಿಂದಲೇ ಬಿಸಿಟ ಕೊಡ್ತಾ ಇದ್ವಿ. ಸರ್ಕಾರ ಈಗ ನಾವು ಈಗ ಬಿಸಿಟ ಕೊಡ್ತಾ ಇದೀವಿ ಅಂತ ಈ ಕಾರ್ಯಕ್ರಮವನ್ನ ನಾವು ಇದು ಮಾಡಿದೀವಿ ಸರ್. ಈ ನಲಿ ಕಲಿ ಅಂತ ಏನಿದೆಯೋ ಪ್ರಾರಂಭ ಆಗಿದೆ ನಮ್ಮ ಶಾಲೆಯಲ್ಲಿ. ನಲಿ ಕಲಿ ಅಂತ ಕಾರ್ಯಕ್ರಮ ಇದು ಮಾಡೆಲ್. ನೀವು ರಾಜಸ್ಥಾನದಲ್ಲಿ ಹೋಗಿದ್ರ? ನಮ್ ಹೇಳ್ತಾ ಇದ್ರು ಮೊನ್ನೆ ನಮ್ಮ ಶ್ರೀನಿವಾಸ್ಪುರದ ಯಾರೋ ಒಂದು 3 ವರ್ಷದಿಂದ BO ಎಲ್ಲ ರಾಜಸ್ಥಾನಕ್ಕೆ ಹೋಗಿದ್ರಂತೆ ನಲಿ ಕಲಿ ನೋಡಕ್ಕೆ. ಅಲ್ಲಿ ಅವ್ರು ಹೇಳಿದಂತೆ ಕರ್ನಾಟಕದಲ್ಲಿ ಒಂದು ಶಾಲೆಯಿಂದ ನಾವು ಕಾಪಿ ಮಾಡಿದ್ವಿ ನೀಲಬಾಗ್ ಅಂತ. ಅಯ್ಯೋ ನಮ್ಮ ತಾಲೂಕೆ ನಾವ್ ಇಲ್ಲಿ ಬರ್ಬೇಕಾಯ್ತು ಅಂತ ಬಿಟ್ರು. ಇದು ನಮ್ಮ ಕಂಪ್ಯೂಟರ್ ಲ್ಯಾಬ್. ಒಂದು 20 ಕಂಪ್ಯೂಟರ್ಸ್ ಇದಾವೆ ಸರ್. ಇಬ್ಬರು ಮಕ್ಕಳಿಗೆ ಒಂದು ಕಂಪ್ಯೂಟರ್ ನಮ್ದು. ಇಬ್ಬರು ಮಕ್ಕಳಿಗೆ ಒಂದು ಕಂಪ್ಯೂಟರ್ ಅಂತ ಇದು ಮಾಡಿದ್ದೀವಿ. ಇದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದಲೇ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಇಂದ 10th ವರೆಗೂ ಮಕ್ಕಳಿಗೆ ನಾವು ಕಂಪ್ಯೂಟರ್ ಕ್ಲಾಸ್ ಅನ್ನ ಇದು ಮಾಡ್ತೀವಿ ಸರ್. ಸರ್ ಇದು ನಮ್ಮ ಲೈಬ್ರರಿ. ಈ 2 ಬ್ಲಾಕ್ ಲೈಬ್ರರಿ 10,000 ಪುಸ್ತಕಗಳಿದಾವೆ ಸರ್. ಒಳ್ಳೆಯ ಕನ್ನಡ ಪುಸ್ತಕಗಳಿದಾವೆ, ಇಂಗ್ಲಿಷ್ ಪುಸ್ತಕಗಳಿದಾವೆ. ಲೈಬ್ರರಿ ವಾರಕ್ಕೆ 1 ಗಂಟೆ ಕಂಪಲ್ಸರಿ. ಮಗು ಲೈಬ್ರರಿ ಗ್ರಂಥಾಲಯಕ್ಕೆ ಬರಬೇಕು, ಲೈಬ್ರರಿ ಬುಕ್ಸ್ ಓದ್ಲೇಬೇಕು. ಅವರ ಲೆವೆಲ್ ತಕ್ಕಂಗೆ ಒಂದು ಬುಕ್ಸ್ ಅನ್ನ ಕೊಡ್ತೀವಿ. ವಾರಕ್ಕೆ 1 ಗಂಟೆ ಬುಕ್ಸ್ ಅನ್ನ ಇದು ಮಾಡಿದ್ದೀವಿ. ಇಲ್ಲೇ ಮಗು ಓದುತ್ತೆ. ಇದು ನಮ್ಮ ಲೈಬ್ರರಿ ಬ್ಲಾಕ್ ಸರ್. ಸರ್ ಮಕ್ಕಳು ಮೇಲ್ಗಡೆ ಡ್ರಾಯಿಂಗ್ ಮಾಡೋದು, ಇದು SLC ಮಕ್ಕಳು ಓದ್ಕೊಳ್ಳೋದು ಮೇಲೆ ಎಲ್ಲ ಈ ತರ ಮಾಡಿದ್ವಿ ಸರ್. ಏನಾದ್ರು ಸಣ್ಣ ಸಣ್ಣ ಕಾರ್ಯಕ್ರಮಗಳಿದ್ರೆ ಅಲ್ಲೆಲ್ಲ ಮಕ್ಕಳು ಅಲ್ಲಿ ಇದು ಮಾಡ್ತಾರೆ. ನಮ್ಮ ಆಫೀಸ್ ಬ್ಲಾಕ್ ಸರ್. ಇವೆರಡು ಸ್ಟಾಫ್ ರೂಮ್ಗಳು. ಅದು ನನ್ನ ಆಫೀಸು. ಲಾಸ್ಟ್ ಅಲ್ಲಿ ಇರೋದು ನನ್ನ ಆಫೀಸು ಸರ್. ನಮ್ದು ಕರ್ನಾಟಕ ರಾಜ್ಯದ ಅತ್ಯುತ್ತಮ ಪರಿಸರ ಮಿತ್ರ ಶಾಲೆ ಬಂದಿದೆ. ಈ ಶಾಲೆಗೆ ಜಿಲ್ಲಾ ಪರಿಸರ ಮಿತ್ರ ಶಾಲೆ ಬಂದಿದೆ. ದೇಶೀಯ ಮಟ್ಟದ ಅತ್ಯುತ್ತಮ ಪರಿಸರ ಮಿತ್ರ ಶಾಲೆ ಬಂದಿದೆ. ಇದನ್ನ ಸರ್ ಇದು ನಮ್ಮ ಕ್ಯಾಂಪಸ್. ಇದನ್ನ ಸುಮಾರು ಒಂದು 3,000 ಮರಗಳಿದಾವೆ ಸರ್. ಬೇರೆ 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 ತರದ ಮರಗಳು. ಒಂದು 3,000 ಮರಗಳಿದ್ದಾವೆ. 3,000 ವೆರೈಟಿ ಸರ್. ವೆರೈಟಿ 113 ವೆರೈಟಿ ಇದೆ. 113 ತರದ ಮರಗಳಿದ್ದಾವೆ ಸರ್. ಸರ್ ನೋಡಿ ಇದು ನಮ್ದು LKG ಬ್ಲಾಕ್ ಸರ್. ಭಾರಿ ಚೆನ್ನಾಗಿದೆ. LKG ಅಂತ ಹೆಚ್ಚು ಕಮ್ಮಿ 3 ರೂಮ್ ಸೇರಿ ಒಂದು LKG. ಮಕ್ಕಳು ಮಧ್ಯಾಹ್ನ ಮಲ್ಕೊಳ್ತಾರೆ. ನಮ್ಮಲ್ಲಿ ಹೇಗೆ ಅಂದ್ರೆ ಬೆಳಗ್ಗೆ ಮಾತ್ರ LKG ಕ್ಲಾಸ್, ಊಟ ಆದ್ಮೇಲೆ ಕ್ಲಾಸ್ ಮಾಡಲ್ಲ. ಮಕ್ಕಳನ್ನ ಮಲ್ಕೊಳ್ಳೋಕೆ ಆ ತರ ಎಲ್ಲ ಇದು ಮಾಡ್ತೀವಿ. ಅದು ಸರ್ ನೋಡಿ ನಮ್ಮ ಸ್ಟಾಫ್ ಕ್ವಾರ್ಟರ್ಸ್. ಇಲ್ಲೇ ಸ್ವಲ್ಪ ಜನ ಉಳ್ಕೊಳ್ತಾರೆ. ಅದು ನಮ್ಮ ಸ್ಟಾಫ್ ಕ್ವಾರ್ಟರ್ಸ್ಗಳು. ಇದು ನಮ್ಮ ಲೈಬ್ರರಿ. ಅದ ನಮ್ಮ ಗೆಸ್ಟ್ ಹೌಸ್ ಅಂತೀವಿ. ಯಾರಾದ್ರೂ ನಮ್ಮ ಶಾಲೆಗೆ ಅತಿಥಿಗಳು ದಾನಿಗಳು ಬಂದಾಗ ಉಳ್ಕೊಳ್ಳೋಕೆ ಅಂತ ವ್ಯವಸ್ಥೆ ಮಾಡಿದ್ವಿ ಸರ್. ಮತ್ತೆ ಓಪನ್ ಏರ್ ಥಿಯೇಟರ್ ಏನೋ ಮಾಡಿದ್ರಲ್ಲ? ಇದೆ ಸರ್. ಹೋಗೋಣ. ನಮ್ದು ಓಪನ್ ಥಿಯೇಟರ್ ಇದೆ. ಓಪನ್ ಥಿಯೇಟರ್ ಕಮ್ ಡೈನಿಂಗ್ ಹಾಲ್ ಅಂತ. ಅದನ್ನ ಮಕ್ಕಳೆಲ್ಲ ಮಧ್ಯಾಹ್ನದ ಊಟ ಎಲ್ಲ ಅಲ್ಲೇ ಇದು ಮಾಡ್ತಾರೆ. ಮತ್ತೆ ಇದು ವಿಶೇಷವಾದಂತ ಒಂದು ವಿನ್ಯಾಸ ಇದೆಯಲ್ಲ, ಅಂದ್ರೆ ಸರ್ ವರ್ನಾಕುಲ್ ಆರ್ಕಿಟೆಕ್ಟ್ ಅಂತೀವಿ ಅದನ್ನ. ವರ್ನಾಕುಲ್ ಅಂತ. ಅದು ಈ ತರದನ್ನ ನಾವೇನಂತೀವಿ ಅಂದ್ರೆ ಲೋ ಕಾಸ್ಟ್ ಬಿಲ್ಡಿಂಗ್ಸ್ ಅಂತೀವಲ್ಲ, ಬರೀ ಮಣ್ಣಿನಿಂದ ಮಾಡಿರುವಂತಹ ಸರ್ ಗೋಡೆಗಳು. ನೀವು ನೋಡ್ಬೋದು ಮಣ್ಣು ಎಂಚು ಇದರಿಂದ ಮಾಡಿರುವಂತಹ ಕಟ್ಟಡಗಳು. ಬಳಕೆ ಬಹಳ ಕಡಿಮೆನಾ ಅಥವಾ ಇಲ್ವಾ? ತುಂಬಾ ಕಮ್ಮಿ ಸರ್. ತುಂಬಾ ಕಮ್ಮಿ. ಎಲ್ಲಿ ಈಗ ಎಕ್ಸಾಂಪಲ್ ನಾವು ಈ ಬಾತ್ರೂಮ್ಸ್ ಅಂತ ಇರ್ತಾವಲ್ಲ, ಈ ಶೌಚಾಲಯಗಳು ಅಲ್ಲಿ ಸ್ವಲ್ಪ ಮಣ್ಣು ಇದಾಗುತ್ತೆ ಅಂತ ಜಾಗದಲ್ಲಿ ಮಾಡಿದ್ವಿ ಸರ್. ಅದ್ ನೋಡಿ ಅದು ನಮ್ಮ ಓಪನ್ ರೂಮ್. ಅದು ಡೈನಿಂಗ್ ಹಾಲು. ಮಕ್ಕಳಿಗೆ ಮಧ್ಯಾಹ್ನ ಅಲ್ಲೇ ಊಟ ಮಾಡ್ತಾರೆ ಸರ್. ಮಕ್ಕಳು ಬೆಳಗ್ಗೆ ಪ್ರಾರ್ಥನಾ ಸಮಯ ಇಲ್ಲಿ ಇದು ಮಾಡು ಸರ್. ಪ್ರೇಯರ್ ಮಾಡುವಂತ ಜಾಗ. ಮಕ್ಕಳು ಇಲ್ಲೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಏನಾದ್ರು ಥಿಯೇಟರ್ ಆಕ್ಟಿವಿಟೀಸ್ ಕೂಡ ಮಾಡಬಹುದು. ಖಂಡಿತ. ನಮ್ಮ ಸರ್ ನಮ್ಮಲ್ಲಿ ಪ್ರೋಗ್ರಾಮ್ಸ್. ನಮ್ಮಲ್ಲಿ ಡ್ಯಾನ್ಸ್ ಸರ್. ನಮ್ಮಲ್ಲಿ ಒಬ್ಬ ಡ್ಯಾನ್ಸ್ ಟೀಚರ್ ಇದ್ದಾರೆ. ಡ್ಯಾನ್ಸ್ ಟೀಚರ್ ಇದ್ದಾರೆ. ವಾರಕ್ಕೆ 3 ಪೀರಿಯಡ್ 45 ನಿಮಿಷ ಒಳ್ಳೆ ಡ್ಯಾನ್ಸ್. ಹೇಗೆ ಅಂದ್ರೆ ನಾವು ಸ್ವಲ್ಪ ಸಿನಿಮಾ ಡ್ಯಾನ್ಸ್ ಅನ್ನ ಅವಾಯ್ಡ್ ಮಾಡ್ತೀವಿ. ಈ ಬೇರೆ ತರದ ನಾಟ್ಯಗಳು, ಸುಗ್ಗಿ ಕುಣಿತ, ಡೊಳ್ಳು ಕುಣಿತ, ಕಂಸಾಲೆ ನಮ್ದು ತುಂಬಾ ಸ್ಪೆಷಲಿಸ್ಟ್. ಜಾನಪದಕ್ಕೆ ತುಂಬಾ ಇದು ಮಾಡ್ತೀವಿ. ಕೋಲಾಟ. ಇದು ಒಂದು ಕಂಪನಿ ಬಾಷ್ ಅಂತ ಒಂದು ಕಂಪನಿಯಲ್ಲಿ ಕ್ರೈಸ್ಟ್ ಕಾಲೇಜಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು 5 ವರ್ಷದಿಂದ ಅತ್ಯುತ್ತಮ ಸ್ಪರ್ಧಿಗಳನ್ನು ಅವಾರ್ಡ್ಗಳನ್ನ ತಗೊಂಡಿದ್ವಿ. ತುಂಬಾ ಚೆನ್ನಾಗಿ ಮಾಡ್ತಾರೆ ಮಕ್ಕಳು. ಒಳ್ಳೆಯ ನಮ್ಮ ಡ್ಯಾನ್ಸ್ ಟೀಚರ್ ಇರೋದ್ರಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ವರೆಗೂ ಡ್ಯಾನ್ಸಸ್ ಮಾಡ್ತೀವಿ ನಾವು. 10th ಬೋರ್ಡ್ ಎಕ್ಸಾಮ್ ಇದ್ದು ಸಹ ಕಂಪಲ್ಸರಿಯಾಗಿ 1.5 ಗಂಟೆ ಮಗು ಡ್ಯಾನ್ಸ್ ಹೋಗ್ಲೇಬೇಕು ಪ್ರತಿದಿನ. ವಾರಕ್ಕೆ 1.5 ಗಂಟೆ 10th ಮಾತ್ರ. ಉಳಿದ ಮಕ್ಕಳು ವಾರಕ್ಕೆ 3 ಗಂಟೆ. ಸ್ವಲ್ಪ 10th ಪರೀಕ್ಷಾ ಅವ್ರು ಬಿಸಿ ಇರೋದ್ರಿಂದ ಕೊನೆಯ ಪಕ್ಷ ದಿನಕ್ಕೆ ಅರ್ಧ ಗಂಟೆ ಇರ್ಲಿ ಅಂತ ದಿನ ಬಿಟ್ಟು ದಿನ ಅರ್ಧ ಗಂಟೆ ಡ್ಯಾನ್ಸ್ ಹೋಗಿ ಡ್ಯಾನ್ಸ್ ಅನ್ನ ಇದು ಮಾಡಿಸಿ. ಎಕ್ಸಾಂಪಲ್ ಒಂದು ಪದ್ಯ ಇದೆ, ಆ ಪದ್ಯವನ್ನೇ ಪ್ರಾಕ್ಟೀಸ್ ಆಡಿಸ್ತೀವಿ ಮಕ್ಕಳಿಗೆ. ಎಕ್ಸಾಮ್ ಬರುವಂತ ಪದ್ಯವನ್ನೇ ನಾವು ಮಗುಸಲ್ಲಿ ಬಾಯಲ್ಲಿ ಒಂದು ಹಿಂದಿ, ಕನ್ನಡ, ಇಂಗ್ಲಿಷ್ ಪದ್ಯ ಈ ತರ ಮಾಡೋದು. ಒಳ್ಳೆ ಊಟ ಸರ್. ಮಧ್ಯಾಹ್ನ ಅನ್ನ ಸಾಂಬಾರು, ಒಂದು ಕಾಳು ಪಲ್ಯ, ಮಜ್ಜಿಗೆ ಮಧ್ಯಾಹ್ನ ಇಷ್ಟನ್ನ ಕೊಡ್ತೀವಿ. ಇನ್ನೊಂದು ಏನಂದ್ರೆ ಜನವರಿ ಆಯ್ತು ಅಂದ್ರೆ ಎಲ್ಲಾ 10th ಹೆಣ್ಣು ಮಕ್ಕಳನ್ನ ಇಲ್ಲೇ ಇಟ್ಕೊಳ್ತೀವಿ ಸರ್. ಜನವರಿ, ಫೆಬ್ರವರಿ, ಮಾರ್ಚ್. ಈಗ 20 ಹೆಣ್ಮಕ್ಳು ಇದಾರೆ 10th ಅಲ್ಲಿ. ನಮ್ದು ಹೇಗೆ ಅಂದ್ರೆ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಜಾಸ್ತಿ ನಮ್ಮ ಶಾಲೆ. ತಿಂಗಳಿಗೆ 1 ದಿವಸ ಮಾತ್ರ ನಾನ್ ವೆಜ್ ಊಟ ಕೊಡ್ತೀವಿ. ಅದು ನಾನ್ ವೆಜ್ ಊಟನ ದಾನಿಗಳು ಯಾರ್ದೋ ಒಂದು ಬರ್ತ್ಡೇ ಇರುತ್ತೆ, ಅವ್ರು ಫೋನ್ ಮಾಡಿ ಹೇಳ್ತಾರೆ ನಮ್ಗೆ, ಸರ್ ನಮ್ಮ ಸರಿ ನಮ್ದು ಬರ್ತ್ಡೇ ಇದೆ ಮಗುದು, ಮಕ್ಕಳಿಗೆ ಒಂದು 500 ಮಕ್ಕಳಿಗೆ ಊಟ ಕೊಡ್ತೇವೆ ಅಂತ.
ನಾವು ದುಡ್ಡು ಇಸ್ಕೊಳ್ಳೋದಿಲ್ಲ, ಬರ್ಕೊಡ್ತೀವಿ ನಮ್ಗೆ ಇಂಥ ಐಟಮ್ಸ್ ಬೇಕು, ಇಷ್ಟು ಅಕ್ಕಿ ಬೇಕು, ಇಷ್ಟು ಚಿಕನ್ ಬೇಕು, ಇಷ್ಟು ತೆಂಗಿನಕಾಯಿ ಬೇಕು, ಇಷ್ಟು ಖಾರದ ಪೌಡಿ ಬೇಕು ಅಂತ ಆ ಎಲ್ಲ ಐಟಮ್ ತಗೊಟ್ರೆ ನಾವೇ ಮಕ್ಕಳಿಗೆ ಊಟ ಕೊಟ್ಟು ಬಡಿಸ್ತೀವಿ. ಒಂದೊಂದು ಟೈಮ್ ಅವರು ಬಂದು ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತಾರೆ. ಸರ್ ನಮ್ಮಲ್ಲಿ ಹೇಗೆ ಅಂದ್ರೆ 3 ಶನಿವಾರಗಳು ಬ್ಯಾಗ್ಲೆಸ್ ಡೇ ಮಾಡಿದ್ವಿ. ಮಗು ಬ್ಯಾಗ್ ತರಂಗಿಲ್ಲ ಶನಿವಾರ. ಒಂದು ಶನಿವಾರ ಮಕ್ಕಳಿಗೆ ಕಲ್ಚರಲ್ ಆಕ್ಟಿವಿಟೀಸ್, ಒಂದು ಶನಿವಾರ ಸ್ಪೋರ್ಟ್ಸ್, ಇನ್ನೊಂದು ಶನಿವಾರ ಬೇರೆ ಕಾರ್ಯಕ್ರಮಗಳು, ರಸಪ್ರಶ್ನೆ ಕಾರ್ಯಕ್ರಮ ಇರ್ಬೋದು, ಪ್ರಬಂಧ ಸ್ಪರ್ಧೆ ಇರ್ಬೋದು, ಎಲ್ಲ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಆಗಿರ್ಬೋದು. ಬ್ಯಾಗ್ಲೆಸ್ ಡೇ ಮಾಡ್ಬಿಟ್ಟು ಬ್ಯಾಗ್ ತರಂಗಿಲ್ಲ. ಎಷ್ಟು ವರ್ಷದಿಂದ ಇದು? ಸರ್ ಇದು 98ರಿಂದ ಮಾಡಿದ್ವಿ. 98ರಿಂದ ಬ್ಯಾಗ್ಲೆಸ್ ಡೇ ಅಂತ ಮಾಡ್ಬಿಟ್ಟಿದ್ವಿ. ಬ್ಯಾಗೇಜ್ ಇರಬಾರ್ದು, ಮಗು ಶಾಲೆಗೆ ಶನಿವಾರ ಮಗು ಖುಷಿಯಿಂದ ಬರ್ಬೇಕು, ಫ್ರೀ ವಿತ್ ಕೈಯಲ್ಲಿ ಬರುತ್ತೆ, ಬರೀ ಕೈಯಲ್ಲಿ ಬರುತ್ತೆ. ಬ್ಯಾಗ್ಲೆಸ್ ಡೇ ಮಾಡಿದ್ದೀವಿ. ಅದ್ರ ಮೂಲಕ ಅದು ತುಂಬಾ ಸರ್ ಮಗು ತುಂಬಾ ಖುಷಿ ಆಗುತ್ತೆ. ಬೇರೆ ದಿವಸ 1-2 ಮಗು ಆಬ್ಸೆಂಟ್ ಇದ್ದು ಸಹ ಶನಿವಾರ ನೋಡಿದ್ರೆ, ಯಾಕಂದ್ರೆ ಮಕ್ಕಳಿಗೆ ಅದು ತುಂಬಾ ಅವಶ್ಯಕತೆ ಇದೆ ಸರ್. ಬರೀ ನಾವು ಓದು ಪಾಠ ನಾವು ಒತ್ತಡದಿಂದ ಅದಕ್ಕೆ ಏನೋ ಒಂಥರ ಖುಷಿ. ಶನಿವಾರ ಅಂದ್ರೆ ಆ ತರ ಮಾಡ್ತೀವಿ. ಇನ್ನೊಂದು ನೀವು ನೋಡಬಹುದು, 10 ಎಕರೆ ಕ್ಯಾಂಪಸ್ ಅಲ್ಲಿ ನಮ್ಮಲ್ಲಿ ಕ್ಲೀನರ್ಸ್ ಇಲ್ಲ ಸರ್. ಎಲೆ ಪಡ ಸಣ್ಣ ಸಣ್ಣದೆಲ್ಲ ಕ್ಲೀನ್ ಮಾಡೋದು, ಈ ಗಾರ್ಡನ್ ನೋಡ್ಕೊಳ್ಳೋದು, ನೋಡಿ ಡೈನಿಂಗ್ ಹಾಲ್ ಅನ್ನ ಎಲ್ಲವನ್ನೂ ಸರ್ ಮಕ್ಕಳೇ ಸೂಪರ್ವೈಸ್ ಮಾಡ್ಕೊಳ್ತಾರೆ ಸರ್. ಗ್ರೂಪ್ ಮಾಡಿದ್ದೀವಿ, ಅವರೇ ಮಾಡ್ತಾರೆ. ಒಂದೊಂದು ಟೈಮ್ ಮಕ್ಕಳು ಮಧ್ಯಾಹ್ನ ನೀವು ನೋಡಿರ್ಬೋದು ಊಟ ಬಡಿಸುವಾಗ ಅವರೇ ಕೆಲವರು ಮಕ್ಕಳು ಕಾಳು ಹಾಕ್ತಾರೆ. ಯಾಕಂದ್ರೆ 500 ಮಕ್ಕಳಿಗೂ ಸೇರಿ ನಮ್ಮಲ್ಲಿ ಸ್ವಲ್ಪ ಕಮ್ಮಿ ಇರೋದು ಎಂಪ್ಲಾಯೀಸ್. ಅಲ್ಲ, ಕೆಲಸವನ್ನ ಆತರ ಕೆಲಸಗಳನ್ನು ಕೂಡ ಕಲಿಬೇಕು ಸರ್. ಮಗು ಸಾಂಬಾರ್ ಹಾಕೋದು, ಮಗು ಅನ್ನ ಹಾಕೋದು ಗೊತ್ತಾಗ್ಬೇಕು. ಮಗುಗೆ ತುಂಬಾ ನಾವೇನು ಈ ಲೈಜಾಲು ಪ್ಯಾನಾಲು ಅಂತ ಸಣ್ಣ ಕೆಲಸಗಳನ್ನು ಬಿಟ್ಟು ಸಣ್ಣ ಪುಟ್ಟವನ್ನು ಮಾಡಿಸ್ಬೇಕು. ಈ ಡ್ರೈ ಲೀವ್ಸ್, ಆ ಎಲೆನ ಎತ್ಕೊಂಡು ಹೋಗೋದು, ಒಂದ್ ಕಡೆ ಇರೋದು. ನಮ್ಮಲ್ಲಿ 2 ಇದಿದೆ ಕಾಂಪೋಸ್ ಬಿಟ್ಟುಗಳು. ನಾವು ಹಣ ಏನು ಸರ್ಕಾರ ಈಗ ಮಾಡಿದೆ ಆತರ ನಾವು ಒಣಗಿರೋದೇ ಒಂದ್ ಕಡೆ, ಹಸಿದೇ ಒಂಥರ ಅದನ್ನ ಮಾಡ್ಕೊಂಡು, ನಮ್ದೇ ಮಾವಿನ ತೋಟ ಇದೆ ಸರ್, 2 ಎಕರೆ ಮಾವಿನ ತೋಟ ಇದೆ. ಅದಕ್ಕೆ ಗೊಬ್ಬರ ತರ ತಕೊಂಡು ಅಲ್ಲೇ ಇಟ್ಕೊಂಡು ಈ ತರ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಅದನ್ನ ವಾಶ್ರೂಮ್ ಸರ್ ಈಗ 20 ವಾಶ್ರೂಮ್ ಮಾಡ್ತಾ ಇದ್ದೀವಿ ಸರ್ ಆ ಬ್ಲಾಕ್ ಪೂರ್ತಿ. ಸರ್ ಹಳೆ ಒಂದು 20 ವರ್ಷ ಹಿಂದೆ ಆಗಿದ್ದು, ಅದಕ್ಕೆ ವಾಶ್ರೂಮ್ಸ್ ಮಾಡ್ತಾ ಇದ್ದೀವಿ ಸರ್. ಇವೆಲ್ಲ ಕ್ಲಾಸ್ ರೂಮ್, ಎಲ್ಲ ಕ್ಲಾಸ್ ರೂಮ್ಸ್, ಇಲ್ಬಾಗ್ ಶಾಲೆಯ ಕ್ಲಾಸ್ ರೂಮ್ ತರಗತಿ ಕೊಠಡಿಗಳು. ಈಗ LKG UKG ಆಯ್ತು, 10 ಕ್ಲಾಸ್ ರೂಮ್ಸ್ ಒಂದೇ ಬರ್ತವೆ. 1 ಫಸ್ಟ್ ಸೆಕೆಂಡ್ ಅಂತ ಕಂಟಿನ್ಯೂ ಬರ್ತವೆ ಸರ್. ಒಟ್ಟು ಎಷ್ಟು ರೂಮ್ಸ್ ಇದಾವೆ ಸರ್? ಸರ್ ಒಟ್ಟು 26 ರೂಮ್ ಇದಾವೆ. ಅದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ 12 ಕ್ಲಾಸ್ ರೂಮ್ಸ್ ಅನ್ನ ಇದು ಮಾಡಿದೀವಿ. ಮತ್ತೆ ಒಂದು ಮಗು ಡ್ರಾಯಿಂಗ್ ರೂಮ್ ಅಂದಾಗ ಡ್ರಾಯಿಂಗ್ ರೂಮ್ ಕರ್ಕೊಂಡು ಹೋಗ್ತೀವಿ, ಡ್ಯಾನ್ಸ್ ರೂಮ್ ಅಂದಾಗ ಡ್ಯಾನ್ಸ್ ರೂಮ್ ಕರ್ಕೊಂಡು ಹೋಗ್ತೀವಿ. ಬೇರೆ ಬೇರೆ ಆಕ್ಟಿವಿಟೀಸ್ ಗೆಲ್ಲ ಒಂದೊಂದು ರೂಮ್ ತರ ಮಾಡ್ಕೊಂಡಿದೀವಿ ಸರ್. ಎಲ್ಲ ಓಪನ್ ಕ್ಲಾಸ್ ರೂಮ್ಸ್, ಪೂರ್ತಿ ಓಪನ್ ಕ್ಲಾಸ್ ರೂಮ್ಸ್ ತರ ಮಾಡ್ಕೊಂಡಿದೀವಿ. ಕಿಟಕಿಗಳೇನು ಇಲ್ಲ ಕಿಟಕಿ ಸಹ ಮಣ್ಣಲ್ಲೇ ಮಾಡಿದಂತ ಕಿಟಕಿಗಳು ನೋಡಿ ಸುಟ್ಟು ಇದು ಮಾಡಿದ್ದಾರೆ. ಇದರ ಆರ್ಕಿಟೆಕ್ಚರೇ ಒಂದು ವಿಶೇಷ. ಹೌದು, ಎಲ್ಲ ಮಣ್ಣಲ್ಲೇ ಇದು ಮಾಡಿರೋದು ಸರ್. ಈಗ AC ತರನೇ ಇರ್ತವೆ ಮೋಸ್ಟ್ಲಿ. ಹೌದು ಸರ್, ನೀವು ಒಳಗಡೆ ಹೋದ್ರೆ AC ತರನೇ ಇರುತ್ತೆ ಸರ್. ಪರಿಸರ ಸ್ನೇಹಿ. ಹೌದು ಸರ್, ಎಲ್ಲ ಪರಿಸರ ಸ್ನೇಹಿ ಶಾಲೆ. ಇದನ್ನೆಲ್ಲ ವಿನ್ಯಾಸ ಮಾಡಿದವ್ರು ಯಾರು ಸರ್? ಸರ್ ಕುಮಾರ್ ಅಂತ ವರ್ಣಾಕುಲ ಆರ್ಕಿಟೆಕ್ಟ್, ಜೀವನ್ ಭೀಮಾ ನಗರದಲ್ಲಿ ಇದ್ದಾರೆ ಬೆಂಗಳೂರಲ್ಲಿ. ಅವರು ಮಾಡಿದ್ರು ಸರ್. ಸರ್ ಅವರಿಗೆ ಒಂದು ಪ್ರಶಸ್ತಿ ಬಂತು ಅಂತಾರಾಷ್ಟ್ರೀಯ ಸ್ವೀಡನ್ ಅಲ್ಲಿ. ಒಂದು ಒಳ್ಳೆಯ ಪ್ರಶಸ್ತಿ ಸಿಗ್ತಾವೆ ಈ ತರ ಶಾಲೆ ಮಾಡಿದ್ದಾರೆ ಅಂತ. ಮಣ್ಣಲ್ಲೇ ತಗೊಂಡು ಮಣ್ಣು ಮತ್ತು ಇಟ್ಟಿಗೆಯಲ್ಲಿ ಮಾಡಿದ್ದಾರೆ ಶಾಲೆ ಅಂತ ಅವ್ರಿಗೆ ಒಂದು ಒಳ್ಳೆ ಪ್ರಶಸ್ತಿ ಬಂತು ಸರ್. ಇದಕ್ಕೆ ನಮ್ಮ ಕ್ಲಾಸ್ ರೂಮ್ಸ್ ಸೂಪರ್. ನೋಡಿ ಗ್ಲಾಸ್ ರೂಮ್ಸ್ ಅಂದ್ರೆ ಸ್ವಲ್ಪ ಮಕ್ಕಳಿಗೆ ಈ ಚಾರ್ಟ್ಸ್ ಏನ್ ಟೀಚಿಂಗ್ ಏಡ್ಗಳಲ್ಲಿ ಸ್ವಲ್ಪ ಎಲ್ಲಾ ತರದ್ದು ಕ್ಲಾಸ್ ರೂಮ್ ಅಲ್ಲೇ ಸಿಗ್ಬೇಕು ಅಂತ. ಅದು ನಮ್ ಸ್ವಲ್ಪ ಕೋತಿಯಿಂದ ಸಮಸ್ಯೆ ಇದೆ ಸರ್. ಓಪನ್ ಕ್ಲಾಸ್ ರೂಮ್ಸ್ ಕೋತಿಗಳು ಬಂದು ತೊಂದರೆ ಕೊಡ್ತಾ ಇರ್ತವೆ. ಆದ್ರೂ ಸಹ ಅವುಗಳ ಜೊತೆಲ್ಲ ನಾವು ಸಹ ಕೋತಿ ಕಿತ್ತರು ಸಹ ಮಕ್ಳು ಮಾಡ್ಕೊಂಡು ನೋಡಿ ಸರ್. ಎಕ್ಸಾಂಪಲ್ ನೋಡಲ್ಲ, CC ಕ್ಯಾಮ್ರಾ ಇದೆ ನೋಡಿ, ಅದಕ್ಕೆ ಮುಳ್ಳಾಕಿಟ್ಟಿದೀವಿ, ಕೋತಿ ಕೀಳಬಾರ್ದು. ಹೌದು ಸರ್, ಎಲ್ಲ ಕಡೆನೂ ಇದೆ. ಇಲ್ಲಿ ಮರ ಜಾಸ್ತಿ ಅಲ್ಲ ಸರ್, ಸಾವಿರಾರು ಮರ ಇರೋದ್ರಿಂದ ಇದಾಗುತ್ತೆ. ಕಾರ್ಪೆಂಟ್ರಿ, ಟೈಲರಿಂಗು, ಬೇರೆ ಬೇರೆ ಬ್ಲಾಕ್ ಎಲ್ಲ ಆ ಕಡೆ. ಇದು 5 ಎಕರೆ, ಅದು 5 ಎಕರೆ. ಆ ಕಡೆನೂ ಇದೆ. ಅದು ಆಕ್ಟಿವಿಟೀಸ್ ಅಂತಿತ್ತು ಸರ್. ಅದನ್ನ ಎಲ್ಲ ಮಧ್ಯಾಹ್ನದ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಎಲ್ಲ ಆಕ್ಟಿವಿಟೀಸ್ ಆ ಕಡೆ. ಬೇರೆ ಡ್ಯಾನ್ಸ್ಗಳು ಎಲ್ಲ ವೃತ್ತಿ ತರಬೇತಿ ಕೆಲಸಗಳಿದಾವ. ಅವೆಲ್ಲ ಮಧ್ಯಾಹ್ನ ಆದ್ಮೇಲೆ, ಬೆಳಗ್ಗೆ ಕ್ಲಾಸಸ್ ಇರ್ತವೆ, ಮಧ್ಯಾಹ್ನ ಆದ್ಮೇಲೆ ಆ ಕ್ಲಾಸಸ್ ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ ಸರ್. ಆ ಕಡೆ ಶಿಫ್ಟ್ ಆಗ್ಬಿಡ್ತಾರೆ ಇದನ್ನ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಶಾಲೆಯನ್ನ ಮುನ್ನಡೆಸ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್. ಸೊ ನಾವು ಈ ಶಾಲೆಯನ್ನು ಸಣ್ಣದಾಗಿ ಪರಿಚಯ ಮಾಡಿಸುವಂತ ಕೆಲಸ ಮಾಡಿದ್ದೇವೆ. ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೀವು ಬಂದು ಇಲ್ಲಿಗೆ ಬಂದು ಎಲ್ಲ ನಮ್ಗೆ ಇದು ಮಾಡಿ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.